ಫ್ರೆಂಡ್ಸ್, ಇವತ್ತು ಒಂದು ಹಳ್ಳಿಯ ಒಂದು ಟ್ರೆಡಿಷನಲ್ ಡಿಶ್ ಅಂದರೆ ಸಾಂಪ್ರದಾಯಿಕ ಒಂದು ತಿಂಡಿ, ಬೆಳಗಿನ ತಿಂಡಿ ಮಜ್ಜಿಗೆ ದೋಸೆ ಮಾಡ್ತಾ ಇದ್ದೀನಿ. ಇದು ತುಂಬ ಒಂದು ಆರೋಗ್ಯಕ್ಕೆ ಒಳ್ಳೆಯದು. ಯಾಕೆಂದರೆ ಇದಕ್ಕೆ ಉದ್ದಿನ ಬೇಳೆ ಹಾಕೋದಿಲ್ಲ, ಈನೋ ಆಮೇಲೆ ಸೋಡಾ ಹುಡಿ ಯಾವುದು ಹಾಕೋದಿಲ್ಲ, ಬರೀ ಒಂದು ಮಜ್ಜಿಗೆ ಹಾಕಿ ಮಾಡುವಂಥದ್ದು. ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ ಕೂಡ ಏನಿಲ್ಲ. ಇದೊಂದು ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಈಗ ಸ್ವಲ್ಪ ಎಲ್ಲ ಕಡಿಮೆ ಆಗಿದೆ ಅಲ್ಲ, ನಮಗೆ ಹೆಲ್ತ್ ಕಾನ್ಷಿಯಸ್ ಎಲ್ಲ ತುಂಬ ಜಾಸ್ತಿ ಇರುವವರಿಗೆ ಈ ಮಜ್ಜಿಗೆ ದೋಸೆ ತುಂಬಾ ಒಳ್ಳೆಯದು. ನೀವು ಮಾಮೂಲು ದೋಸೆ ಎಲ್ಲ ಉದ್ದಿನ ಬೇಳೆ ಹಾಕಿ ಮಾಡೋದರ ಬದಲು ಈ ಥರ ಒಮ್ಮೆ ಮಾಡಿ ನೋಡಿ. ಇದನ್ನು ಕ್ರಿಸ್ಪಿಯಾಗಿ ಕೂಡ ಮಾಡ್ಬೋದು, ಇಲ್ಲ ಈ ಥರ ಕಂಡು ಬರೋ ಹಾಗೆ ಸ್ವಲ್ಪ ದಪ್ಪ ಕೂಡ ಮಾಡ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನಾನು ಇವಾಗ ಹೇಳಿಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ನೋಡಿ, ಇದಕ್ಕೆ ನಾನು 1 ಕಪ್ ವೈಟ್ ರೈಸ್ ಅಂದರೆ ದೋಸೆ ಅಕ್ಕಿ, ಮತ್ತು ಒಂದು ಅರ್ಧ ಕಪ್ ಅವಲಕ್ಕಿ, ಆಮೇಲೆ ಮಜ್ಜಿಗೆ, ಆಮೇಲೆ 1 ಚಮಚದಷ್ಟು ಮೆಂತ್ಯ ತಗೊಂಡಿದ್ದೇನೆ. ಮೆಂತ್ಯ ತುಂಬ ಸಾಫ್ಟ್ ಆಗುತ್ತೆ ಅದನ್ನು ಹಾಕಿದರೆ. ಅವಲಕ್ಕಿ, ದಪ್ಪ ಅವಲಕ್ಕಿ, ತೆಳು ಅವಲಕ್ಕಿ ಯಾವುದು ಬೇಕಾದರೂ ಆಗ್ಬೋದು. ನಾವು ಮೊದಲು ಅಕ್ಕಿಯನ್ನು ಒಂದು 2-3 ಸಲ ತೊಳೆದು ಅದರ ನೀರೆಲ್ಲ ತೆಗಿಬೇಕು. ಅದರೊಟ್ಟಿಗೆ ನಾನು ಮೆಂತ್ಯ ಕೂಡ ಹಾಕೋತಾ ಇದ್ದೀನಿ, ಒಟ್ಟಿಗೆ ಹಾಕೋಬೋದು. ಆದರೆ ಇದನ್ನು ಮಾತ್ರ ಅಂದರೆ ಅವಲಕ್ಕಿಯನ್ನು ಮಾತ್ರ ಅದರೊಟ್ಟಿಗೆ ಮಾಡಬೇಡಿ, ಅದನ್ನು ಬೇಗ ತೆಗೆದು ಅದಕ್ಕೆ ಹಾಕಿದರೆ ಆಯಿತು. ಅಂದರೆ ಬೆಳ್ತಿಗೆ ಹಾಕಿ ನಾವು ಇದು ಮಾಡಿ ಇಟ್ಟಿದ್ದೇವಲ್ಲ ಅದಕ್ಕೆ, ಹಾಗೆ ಸ್ವಲ್ಪ ಅದಕ್ಕೆ ನಾವು ಮಜ್ಜಿಗೆ ಕೂಡ ಹಾಕೋದು. ಅಂದರೆ ನೀವು ಮೊಸರು ಇದ್ದರೆ ಅದನ್ನು ಮಜ್ಜಿಗೆ ಮಾಡಿಕೊಂಡು ಆಮೇಲೆ ಹಾಕಿದರೆ ಆಯಿತು. ಅಂದರೆ ಅದು ಅಕ್ಕಿ ಮುಳುಗುವಷ್ಟು ಹಾಕಿದರೆ ಆಯಿತು. ಮತ್ತು ನಾವು ಅದನ್ನು ಹಾಗೆ ಅಂದರೆ ಇದು ಒಂದು 3-4 ಗಂಟೆ ನೆನಿಬೇಕು. ಆಮೇಲೆ ಅದನ್ನು ಹಾಗೆ ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ನುಣ್ಣಗೆ ಗ್ರೈಂಡ್ ಮಾಡೋದು, ಅಂದರೆ ನಾವು ದೋಸೆಗೆಲ್ಲ ಮಾಮೂಲಾಗಿ ಮಾಡ್ತೀವಲ್ಲ ಅದೇ ಥರ. ಅಂದರೆ ಇದಕ್ಕೆ ಸ್ವಲ್ಪ ಬೇಕಾದರೆ ನೀರು ಹಾಕೋಬೋದು, ಕಡಿಮೆ ಆದರೆ. ದೋಸೆ ಹಿಟ್ಟಿನ ಥರನೇ ಬರಬೇಕು ನೋಡಿ, ಇಷ್ಟು ದಪ್ಪ ಇರಬೇಕು. ಆಮೇಲೆ ಇದನ್ನು ನಾವು ರಾತ್ರಿ ಇಡೋದು, ಅಂದರೆ ಒಂದು ಓವರ್ನೈಟ್ ಫರ್ಮೆಂಟೇಷನ್ ಅಂತ ಹೇಳ್ತೀವಲ್ಲ, ಇದು ಹುದುಗು ಬರೋದಕ್ಕೆ. ಅಂದರೆ ಇದು ನಾನು ದೊಡ್ಡ ಪಾತ್ರೆಯಲ್ಲಿ ಇಟ್ಟಿದ್ದೀನಿ, ಅದರಿಂದ ನಿಮಗೆ ಹುದುಗು ಬಂದಿದ್ದು ಗೊತ್ತಾಗೋದಿಲ್ಲ. ಸ್ವಲ್ಪ ಚಿಕ್ಕ ಪಾತ್ರೆಯಲ್ಲಿ ಇಟ್ಟರೆ ಅದು ಮೇಲಕ್ಕೆ ಬರುತ್ತಲ್ಲ ಹಾಗೆ. ಅಂದರೆ ನಾವು ಇದು ಉದ್ದಿನ ಬೇಳೆ ಆಮೇಲೆ ಸೋಡಾ ಹುಡಿ ಏನು ಹಾಕದೆ ಕೂಡ ಇದು ಚೆನ್ನಾಗಾಗುತ್ತೆ ನೋಡಿ, ದಪ್ಪಾಗಿ ಬಂದಿದೆ ಇದು. ಇವಾಗ ನಾವು ದೋಸೆ ಕಾವಲಿಗೆ ಹಾಕಿದರೆ ಆಯಿತು, ಮಾಮೂಲು ದೋಸೆ ಮಾಡೋ ಹಾಗೆ. ನೀವು ಬೇಕಾದರೆ ಕ್ರಿಸ್ಪಿಯಾಗಿ ಬೇಕಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಬೋದು, ಇಲ್ಲ ಸ್ವಲ್ಪ ದಪ್ಪ ಬೇಕಂದರೆ ಕಣ್ಣು ಬೇಕಂದರೆ ಸ್ವಲ್ಪ ಸೌಟಲ್ಲಿ 1.5 ಸೌಟ ಹಾಕಿ ಹಾಗೆ ಸ್ವಲ್ಪ ತಿರುಗಿಸಿ ಆಮೇಲೆ ಒಂದು 2 ನಿಮಿಷ ಮುಚ್ಚಿಬಿಟ್ರೆ ಆಮೇಲೆ ತೆಗೆದ್ರೆ, ಬೇಕಿದ್ರೆ ಇದು ಸ್ವಲ್ಪ ಮಗುಚಿ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಬೇಕಾದರೂ ತೆಗಿಬೋದು. ಅಂದರೆ ಬೆಂದರೆ ಸಾಕು. ನಿಮಗೆ ಸ್ವಲ್ಪ ಮಗುಚಿ ಹಾಕಿದರೆ ಸ್ವಲ್ಪ ಚೆನ್ನಾಗಾಗಿ ಕಾಣುತ್ತೆ ಅಂತಂದರೆ ಮಗುಚಿ ಹಾಕ್ಬೋದು. ಇದು ಸ್ವಲ್ಪ ಬೇಯಲಿಲ್ಲಲ್ಲ, ಅದರಿಂದ ನಾನು ಇವಾಗ ಮಗುಚಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೇಯಿಸಿದ ನಂತರ ಕೂಡ ತೆಗಿಬೋದು. ಅಂದರೆ ಹೀಗೆ ಮಗುಚಿ ಹಾಕಬೇಕಂತೆಲ್ಲ ಕೆಲವರಿಗೆ ಅದು ಇಷ್ಟ ಆಗೋದಿಲ್ಲ. ಅದರಿಂದ ನಿಮಗೆ ರೋಸ್ಟ್ ಆಗಬೇಕಂದ್ರೆ ಇದನ್ನು ಸ್ವಲ್ಪ ತೆಳ್ಳಗೆ ಮಾಡಿದರೆ ಆಯಿತು. ತುಂಬ ರೋಸ್ಟ್ ಆಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಅಂತ ಸ್ವಲ್ಪ ಜಾಸ್ತಿ ಏನು ಗೊತ್ತಾಗೋದಿಲ್ಲ, ಬಂದರೂ ಪರವಾಗಿಲ್ಲ. ಆರೋಗ್ಯಕ್ಕೆ ಮಾತ್ರ ಇದು ತುಂಬಾ ಒಳ್ಳೆಯದು. ಹಿಂದೆಲ್ಲ ಅಜ್ಜಿ ಮನೆಗೆಲ್ಲ ಹೋಗುವಾಗ ಇಂಥದ್ದೆಲ್ಲ ದೋಸೆ ಮಾಡಿಕೊಡ್ತಾಯಿದ್ರು ಮಕ್ಕಳಿಗೆಲ್ಲ. ಇದನ್ನು ಸಿಹಿ ಕೂಡ ಮಾಡ್ಬೋದು, ಅಂದರೆ ಇದಕ್ಕೆ ಬೆಲ್ಲ ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ಕೆಲವರು ಸಿಹಿ ಮಜ್ಜಿಗೆ ದೋಸೆ ಮಾಡ್ತಾರೆ, ನಾನಿಲ್ಲಿ ಸಿಹಿ ಮಜ್ಜಿಗೆ ದೋಸೆ ಮಾಡಲಿಲ್ಲ. ನೀವು ಯಾರಿಗಾದರೂ ಸಿಹಿ ಇಷ್ಟ ಇದ್ದರೆ ಬೆಲ್ಲ ಹಾಕಿ ಮಾಡ್ಬೋದು. ಬೆಲ್ಲ, ಸಕ್ಕರೆ ಹಾಕೋದಲ್ಲ, ಬೆಲ್ಲ ಹಾಕಿದರೆ ಆಯಿತು. ನೋಡಿ, ಇವಾಗ ನೋಡಿ ಕಣ್ಣು ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಹೀಗೆ ತೆಗಿಬೋದು ನಾವು, ಏನೋ ಅದಕ್ಕೆ ಮಗುಚು ಹಾಕೋ ಅಗತ್ಯ ಇಲ್ಲ. ನಾನಿಲ್ಲಿ ಹಾಕ್ತಾಯಿದ್ದೇನೆ ಸ್ವಲ್ಪ ಬೇಕಾದರೆ ಅಂತ. ನೋಡಿ, ಇಲ್ಲಿಗೆ ಮಜ್ಜಿಗೆ ದೋಸೆ ರೆಡಿ ಆಯಿತು. ಒಂದು ತೆಂಗಿನಕಾಯಿ ಚಟ್ನಿ ಜೊತೆ ತುಂಬಾ ಚೆನ್ನಾಗಾಗುತ್ತೆ. ನೀವೊಮ್ಮೆ ಮಾಡಿ ನೋಡಿ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಯಾವುದು ಕೆಲವರಿಗೆ ಈ ಉದ್ದಿನ ಬೇಳೆ ಎಲ್ಲ ತಿಂದರೆ ಒಂಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಶುರು ಆಗುತ್ತಲ್ಲ, ಇದರಲ್ಲಿ ಏನಂತ ಪ್ರಾಬ್ಲಮ್ ಇಲ್ಲ. ಮಜ್ಜಿಗೆ ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ಲ, ನಾವು ಊಟ ಮಾಡಿದ ಮೇಲೆ ಮಜ್ಜಿಗೆ ಕುಡಿಬೇಕಂತೆ. ಅದರಿಂದ ಮಜ್ಜಿಗೆ ಹಾಕ್ಕೊಂಡು ಒಂದು ದೋಸೆ, ಇಡ್ಲಿ ಕೂಡ ಮಾಡ್ಬೋದು. ಅಂದರೆ ಮಜ್ಜಿಗೆ ಇಡ್ಲಿ ಅಂತ ಮಾಡ್ತಾರೆ ಅದನ್ನು. ಅದಕ್ಕೆ ಒಂಥರ ಬಾಳೆ ಎಲೆಲ್ಲ ಇಟ್ಟು ಮಾಡಿದರೆ ಅದರ ಫ್ಲೇವರ್ ಎಲ್ಲ ಬರುತ್ತೆ. ಹೀಗೆ ಕೂಡ ಬೇಕಾದರೆ ಮಾಡಿ ನೋಡ್ಬೋದು, ಒಮ್ಮೆ ಮಾಡಿ ನೋಡಿ. नमस्कार, या नवीन पाटील निकलेड जाती नको सलदरसे जेंजे एगडे क्रिएशन्स निकले यूट्यूब मतोंजी चॅनल करून जारनंजी यूट्यूब बरपना चॅनल निकलंजी तूदु एक सब्सक्राइब राद केता बेल बटन ओत्तु अरे सपोर्ट मल्पले